ಅನಿಲ್ ಚಿಕ್ಕಮಾದು ವಿರುದ್ಧದ ಕೇಸ್ ಕೂಡ ಮಾಫಿ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಏನು ಸಹೃದಯ ಅಂತೀರಿ? ಕಾಂಗ್ರೆಸ್ಸಿನ ವಿಶಾಲವಾದ ಹೃದಯ ಇದು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೂ ಕೂಡ ಬಿಗ್ ರಿಲೀಫ್. ಮಾಜಿ ಮಂತ್ರಿ HY ಮೇಟಿ ವಿರುದ್ಧದ ಆ ಕ್ರಿಮಿನಲ್ ಕೇಸು ಕೂಡ ರದ್ದಂತೆ. ಮೇಟಿ ಅಷ್ಟೇ ಅಲ್ಲ, ಮಂಗಳೂರಿನ ಮನೋರಾಜ್ ರಾಜೀವ್, ಔರಾದ ತಾಲೂಕು ಮುಖಂಡ ಪ್ರವೀಣ್ ಕುಮಾರ್, ಬೆಂಗಳೂರು ದಕ್ಷಿಣ DCC ಅಧ್ಯಕ್ಷ G ಕೃಷ್ಣಪ್ಪಗೂ ರಿಲೀಫ್. ಇವರೆಲ್ಲ ಕಾಂಗ್ರೆಸ್ ನಾಯಕರು ಎನ್ನುವುದು ಗಮನಾರ್ಹವಾದಂತಹ ವಿಚಾರ. ಬಿಜೆಪಿಯವರು ಒಬ್ಬರೂ ಇಲ್ಲ, JDSನವರು ಒಬ್ಬರೂ ಇಲ್ಲ. ಪಾಪ ಅವರಿಗೆ ಭಾಗ್ಯ ಇಲ್ಲ. ಪಾಪ ಆ ಪಕ್ಷದವರನ್ನ ಏಕೆ ಬಿಟ್ರಿ CM ಸಿದ್ದರಾಮಯ್ಯ ಸಾಹೇಬ್ರೆ? ಮೇಟಿ ಅನ್ನೋ ಮಹಾನುಭಾವ ಮೀಟಿದ್ದು ಇಡೀ ಜಗಜ್ಜಾಹೀರು. ಆ ಮನುಷ್ಯನಿಗೂ ನೀವು ಮಾಫಿ ಕೊಟ್ರಲ್ಲ. ಅವರ ಕಾಲದಲ್ಲಿ ಅವರವರಿಗೆ ಕ್ಲೀನ್ ಚಿಟ್ಟು, ನಿಮ್ಮ ಕಾಲದಲ್ಲಿ ನಿಮ್ಮವರಿಗೆ ಕ್ಲೀನ್ ಚಿಟ್ಟು. ಇಲ್ಲಿ ಇಬ್ರು ಸೊಬಗರಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಸಂಪುಟದ ನಿರ್ಣಯ ಸರಿನಾ? ಕಾಂಗ್ರೆಸ್ನವರು ಸೊಬಗರಲ್ಲ, ಬಿಜೆಪಿಯವರು ಸೊಬಗರಲ್ಲ, ಎರಡೂ ಒಂದೇನೆ. ಅವರವ್ರ ಪಾರ್ಟಿ ಇದ್ದಾಗ ತಮ್ಮವರಿಗೆ ಕ್ಲೀನ್ ಚಿಟ್. ಈಗಲೂ ಕಾಲ ಮಿಂಚಿಲ್ಲ, ಕಾನೂನು ತನ್ನ ಕೆಲಸ ಮಾಡಲಿ. HD ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ಧದ ಕೇಸ್ ಮಾಫಿ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಮಂತ್ರಿ HY ಮೇಟಿ ವಿರುದ್ಧದ ಕ್ರಿಮಿನಲ್ ಕೇಸು ರದ್ದಾಗುತ್ತೆ ಅನ್ನುವುದಾದ್ರೆ, ಮಂಗಳೂರಿನ ಮನೋರಾಜ್ ರಾಜೀವ್ ಅವರ ಕೇಸು ಕೂಡ ವಾಪಸ್. HD ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿತ್ತು, ಅದಕ್ಕೂ ಕೂಡ ಮಾಫಿ. ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅವರು ಉತ್ತಮರು ಇವರು ಉತ್ತಮರಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಅವರ ಅಧಿಕಾರಾವಧಿಯಲ್ಲೂ ಕೂಡ ಹಿಂಗೆ ನಡೆಯುತ್ತೆ. ಅವರವರ ಆಪ್ತ ವಲಯದ ವ್ಯಕ್ತಿಗಳ ವಿರುದ್ಧದ ಕೇಸ್ಗಳನ್ನು ವಾಪಸ್ ಪಡೀತಾರೆ, ಮಾಫಿ ಮಾಡ್ತಾರೆ. ಸೊ ಕಾಂಗ್ರೆಸ್ ಅದರಲ್ಲಿ ಭಿನ್ನ ಅಂತ ಅನ್ಕೊಂಡಿದ್ರು ಜನ. ಕಾಂಗ್ರೆಸ್ ಭಿನ್ನ ಅಲ್ಲ, ಕಾಂಗ್ರೆಸ್ ಭಿನ್ನ ಅಲ್ಲ. ಬಿಜೆಪಿ ರಾಶಿ ಆದ್ರೆ ಕಾಂಗ್ರೆಸ್ ಕೊಂಪೆ. ಬಿಜೆಪಿ ಈ ವಿಚಾರದಲ್ಲಿ ಬರೀ ರಾಶಿ ಅನ್ನೋದಾದ್ರೆ ಕಾಂಗ್ರೆಸ್ ಕೊಂಪೆ ಆಗಿದೆ. ಸೊ ಕಾನೂನು ಸುವ್ಯವಸ್ಥೆಯನ್ನು ಹೆಂಗ ಬೇಕಾದ್ರೂ ಬಳಸಿಕೊಳ್ಳಬಹುದು ಅನ್ನೋ ಸಂದೇಶ ಇದು. ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದ ಮೂಗಿನ ನೇರಕ್ಕೆ ತನ್ನ ನಿಯಂತ್ರಣದಲ್ಲಿ ಯಾವ್ಯಾವ ಇಲಾಖೆಗಳಿದಾವೋ ಅದನ್ನ ತಮಗೆ ಇಷ್ಟ ಬಂದ ಹಾಗೆ ಅವರೇ ರೂಪ ಕೊಡ್ತಾರೆ. ಅದಕ್ಕೆ ಹಿಂಗೆ ಇರಬೇಕು, ಅವರೇ ರೂಪ ಕೊಡ್ತಾರೆ, ಅವರೇ ಅದನ್ನ ಪ್ರಯೋಗ ಮಾಡ್ತಾರೆ ಅವರಿಗೆ ಬೇಕಾದ ರೂಪದಲ್ಲಿ. ಸೊ ಈಗಾಗಲೇ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯಗಳಿಂದ ಜನಕ್ಕೆ ಆಕ್ರೋಶ ಉಗಿತಿದ್ದಾರೆ ಸರ್ಕಾರಕ್ಕೆ. ವಿಪಕ್ಷದವರಲ್ಲ, ಜನ. ಯಾವ ಜನ ನಿಮಗೆ ಅಧಿಕಾರವನ್ನು ಕೊಟ್ಟರು, ಯಾವ ಜನ ನಿಮ್ಮ ಅಧಿಕಾರ ಅಥವಾ ಕಾರ್ಯವೈಖರಿಯ ಬಗ್ಗೆ ಶ್ಲಾಘನೆ ಮಾಡ್ತಾ ಇದ್ರು, ಯಾರು ಅಹಿಂದ ಸಮಾಜದ ಏಕಮಾತ್ರ ಪರಮೋಚ್ಚ ನಾಯಕ ಅಂತ ಕೂಗಿ ಕೂಗಿ ಕರೀತಾ ಇದ್ರು, ಆ ಜನ ಇವತ್ತು ಬೇರೆ ತರಹದಲ್ಲಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸಿದ್ದರಾಮಯ್ಯರ ಸ್ವಂತ ನಿರ್ಧಾರ ಇದು ಆಗಿರಬಹುದು ಅನ್ನೋ ಅಭಿಪ್ರಾಯ ನಮಗಿಲ್ಲ. ಸಿದ್ದರಾಮಯ್ಯ ವೈಯಕ್ತಿಕವಾದಂತಹ ಸಿದ್ದರಾಮಯ್ಯರ ನಿರ್ಧಾರ ಇದಾಗಿರಬಹುದು ಅನ್ನೋ ಅಭಿಪ್ರಾಯ ನಮಗಿಲ್ಲ. ನಮಗೆ ಗೊತ್ತು ಏನೇನಾಗಿದೆ ಅಂತ. ಆದರೆ ಅವರೇ ಗಟ್ಟಿ ಮನಸ್ಸು ಮಾಡಿ ದೃಢ ನಿರ್ಧಾರದಲ್ಲೇನಾದರೂ ಆ ಸದನದಲ್ಲಿ ತೊಡೆತಡ್ತೀರಿ ನೋಡಿ, ಹಂಗೇನಾದರೂ ತಟ್ಟಿ ನಿಂತ್ಕೊಂಡಿದ್ದಿದ್ರೆ ಬಹುಶಃ ಈ ನಿರ್ಣಯ ಪಾಸ್ ಆಗ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳೇ, ಈ ನಿರ್ಣಯದ ಬಗ್ಗೆ ಪರಾಮರ್ಶೆ ನಡೆಸಿ. ಈಗಲೂ ಕಾಲ ಮಿಂಚಿಲ್ಲ, ಕಾನೂನು ತನ್ನ ಕೆಲಸ ಮಾಡಲಿ. ಈಗೇನು ಸಮಯ ಏನು ಮೀರ್ ಹೋಗಲಿಲ್ಲ. ಸಾಕಷ್ಟು ಬಾರಿ ನಿಮ್ಮ ಒಂದು ದೃಢತೆಯ ಬಗ್ಗೆ ನಾವು ಶ್ಲಾಘನೆ ಮಾಡ್ತೀವಿ ಕೂತ್ಕೊಂಡು. ನಿಮ್ಮ ಬದ್ಧತೆಯ ಬಗ್ಗೆ ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ಅದನ್ನು ಶ್ಲಾಘಿಸ್ತೀವಿ. ಆದರೆ ಈ ವಿಚಾರದಲ್ಲಿ ನೀವು ಎಡವಬಾರ್ದಾಗಿತ್ತು. ಹುಕ್ಕಿ ಹರಿಯುವ ನೀರಿನ ಅಡಿಯಲ್ಲಿ ಮರಳುಗಳಾಗಬಾರದು ಅಂತೆ, ಅದರ ದಿಕ್ಕನ್ನು ಬದಲಿಸುವ ಬಂಡೆ ಆಗಬೇಕಂತೆ. ಕಾರಣ ನಿಮ್ಮ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು ಜನ ಹೇಳಬಹುದ್ರಿ, ಅವರವರ ಬೆಂಬಲಿಗರಿಗೆ ಸಮಾಧಾನ ಕೊಡೋದಕ್ಕೆ ಅವರವರು ನಾನಾ ತರಹದ ಪ್ರಯೋಗಗಳನ್ನು ನಿಮ್ಮ ಮುಂದೆ ತರಬಹುದು.
ಅದರರ್ಥ ಅದಕ್ಕೆಲ್ಲಕ್ಕೂ ಕೂಡ ಒಪ್ಪಿತ ಸಮ್ಮತಿ ಅನ್ನೋದ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇನ್ನೂ ಕೂಡ ನೀವು ಇದರಲ್ಲಿ ಬದಲಾವಣೆ ತರಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.